ವೆಲ್ಕಮ್ ಟು ಐಶ್ವರ್ಯ ರೆಸಿಪೀಸ್ ಕನ್ನಡ. ಇವತ್ತು ಮನೆಯಲ್ಲಿ ಅತಿ ಸುಲಭವಾಗಿ ಕ್ಯಾರೆಟ್ ಹಲ್ವಾ ಹೇಗೆ ಮನೇಲಿ ಮಾಡ್ಕೋಬೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ನಾನಿಲ್ಲಿ ಫಸ್ಟು ಕುಕ್ಕರಲ್ಲಿ ನಾನಿಲ್ಲಿ ತುರಿದಿರೋ ಅಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 750 ಗ್ರಾಮ್ಸ್ ಆಗೋಷ್ಟು ಕ್ಯಾರೆಟ್ ಹಾಕೋತಾ ಇದ್ದೀನಿ. ಆದರೆ ನಾನಿಲ್ಲಿ ಲೋಟದಲ್ಲಿ ಮೆಷರ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ. ಬಿಕಾಸ್ ಸಕ್ಕರೆನೂ ಅದೇ ಲೋಟದಲ್ಲಿ ನೀವು ಮೆಷರ್ ಮಾಡಿ ಹಾಕ್ಕೋಬೋದು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಇಲ್ಲಿ ನೋಡ್ತೀರ 250 ಗ್ರಾಮ್ಸ್ 2 ಲೋಟ ಆಯಿತು. ಮತ್ತು ಇನ್ನು ಮತ್ತು ಅದೇ 250 ಗ್ರಾಮ್ಸ್ದು ಲೋಟದಲ್ಲಿ ಇನ್ನೊಂದು ಲೋಟ ಆಯಿತು. ಸೊ ಟೋಟಲಿ 750 ಗ್ರಾಮ್ಸ್ ಆಗಿದೆ. ಸೊ 750 ಗ್ರಾಮ್ಸ್ನ ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಕೂಗಿಸ್ಕೊತಿದ್ದೀನಿ. ಆದರೆ ನಾನಿದ್ದು ಯಾವುದೇ ಕಾರಣಕ್ಕೂ ನೀರು ಹಾಕಿ ಕೂಗಿಸ್ಕೊತಿಲ್ಲ. ನಾನಿಲ್ಲಿ ಹಾಲು ಹಾಕೋತಾ ಇದ್ದೀನಿ. ಹಾಲು ತುಂಬ ಕಾಲು ಕಪ್ ಆಗೋಷ್ಟು ಹಾಲು ಹಾಕೋತಾ ಇದ್ದೀನಿ. ಬಿಕಾಸ್ ಕ್ಯಾರೆಟಲ್ಲೇ ನೀರಂಶ ಇರೋದ್ರಿಂದ ಜಾಸ್ತಿ ನಾನು ಇಲ್ಲಿ ಹಾಲು ಹಾಕೋತಿಲ್ಲ, ಹಾಗೆ ಕೂಗಿಸ್ಕೋತಾ ಇದ್ದೀನಿ. ಸೊ 1 ವಿಷಲ್ ಹಾಕ್ಕೊಂಡ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಮತ್ತು ಹಾಲು ಸ್ವಲ್ಪ ಹೀರ್ಕೊಂಡಿರುತ್ತೆ, ಸ್ವಲ್ಪ ಹಾಲು ಬಿಟ್ಟಿರುತ್ತೆ ಅಷ್ಟೇ. ಆ ಹಾಲು ನಾನೇನು ಯೂಸ್ ಮಾಡೋಕ್ಕೆ ಹೋಗಲ್ಲ, ಅದನ್ನು ಸಪ್ರೇಟಾಗಿ ನಾನು ಎತ್ತಿಕ್ತೀನಿ. ಅದಾದಮೇಲೆ ಇಲ್ಲಿಗೆ ನಾನು ಕೂಗೋಕ್ಕೆ ಇಕ್ಕಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ ನಾನು ತೊಗೊಂಡು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ತುಪ್ಪ ಹಾಕ್ಕೊಂಡು, ಅದಾದಮೇಲೆ ನಾನಿಲ್ಲಿ ಬೇಯಿಸೋಕ್ಕೆ ಇಕ್ಕಿದ್ವಲ್ಲ ಬೇಯ್ದಿರೋ ಅಂಥ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ಇದು ನಾನು ಹಾಲನ್ನ ಯೂಸ್ ಮಾಡ್ಕೋತಿಲ್ಲ, ಬೇರೆ ಅದು ತುರಿದಿರೋ ಅಂಥ ಕ್ಯಾರೆಟ್ ಅಂದರೆ ಬೆಂದಿರೋ ಅಂತಹ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ನೋಡಿ ಇಷ್ಟೇಷ್ಟು ಹಾಲು ಮಿಕ್ಕಿದೆ, ನಾನು ತೋರಿಸ್ನಲ್ಲ ವೀಡಿಯೋದಲ್ಲಿ, ಅಷ್ಟೇ ಸ್ವಲ್ಪ ಪ್ರಮಾಣದಲ್ಲಿ ಹಾಲು ಮಿಕ್ಕಿರುತ್ತೆ ಅಷ್ಟೇ. ನಾವು ಹಾಲು ಎಷ್ಟು ಹಾಕಿರ್ತೀವೋ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, ಸ್ವಲ್ಪ ಕಮ್ಮಿ ಆಗಿರುತ್ತೆ ವಿನಃ ಅಷ್ಟು ಇದಿರಲ್ಲ. ಅದಾದಮೇಲೆ ನಾನಿಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸಮ ಪ್ರಮಾಣದಲ್ಲಿ ನೀವು ಸಕ್ಕರೆ ಹಾಕೋಬೋದು. ನಾವು ಸ್ವೀಟು ಸ್ವಲ್ಪ ಕಮ್ಮಿ ಇರಲಿ ಅಂತ ನಾನಿಲ್ಲಿ 3 ಲೋಟ ಆಗೋಷ್ಟು ನಾನಿಲ್ಲಿ ಕ್ಯಾರೆಟ್ ತೊಗೊಂಡಿದ್ರೆ 2 ಲೋಟ ಆಗೋಷ್ಟು ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಕ್ಯಾರೆಟ್ ತೊಗೊಳೋಕ್ಕಿಂತ ಸ್ವಲ್ಪ ಕಮ್ಮಿ, ಅಂದರೆ ಈಗ 750 ಗ್ರಾಮ್ಸ್ ಇದ್ದರೆ ನಾನಿಲ್ಲಿ 500 ಗ್ರಾಮ್ಸ್ ಆಗೋಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಕ್ಯಾರೆಟೆಲ್ಲ ಸ್ವೀಟ್ ಅಂಶ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ 2 ಕಪ್ನ ನಾನಿಲ್ಲಿ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಈ ಥರ ನೀರು ಬಿಡುತ್ತೆ. ನಾವು ಕೈ ಬಿಡ್ತಿರಂಗೆ ತಿರುಗಿಸ್ತಾ ಇದ್ದರೆ ಅದು ತಲೆನೂ ಹಿಡಿಯಲ್ಲ. ನಾನಿಲ್ಲಿ ತಲೆ ಹಿಡಿಬಾರ್ದು ಅಂತ ಸ್ವಲ್ಪ ದಪ್ಪ ಇರೋ ಪ್ಯಾನ್ ಹಾಕೋತಾ ಇದ್ದೀನಿ. ಅದಾದಮೇಲೆ ನಾನಿಲ್ಲಿ ಕೋವಾ ಹಾಕೋತಾ ಇದ್ದೀನಿ. ಕೋವಾ ಎಷ್ಟು ಹಾಕೋತಾ ಇದ್ದೀನಿ ಅಂದರೆ ನಾನು 150 ಗ್ರಾಮ್ಸ್ ಆಗೋಷ್ಟು ಕೋವಾ ಹಾಕೋತಾ ಇದ್ದೀನಿ. 150 ಗ್ರಾಮ್ಸ್ ಆಗೋಷ್ಟು ಕೋವಾ ನಾನಿಲ್ಲಿ 750 ಗ್ರಾಮ್ಸ್ ಕ್ಯಾರೆಟ್ಗೆ ಹಾಕೋತಾ ಇದ್ದೀನಿ. ಕೋವಾ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಕ್ಯಾರೆಟ್ ಹಲ್ವನು ಸ್ವಲ್ಪ ಗಟ್ಟಿ ಬರುತ್ತೆ, ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ನಾನಿಲ್ಲಿ ನಂದಿನಿ ಕೋವಾ ಯೂಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಹಾಕಿದ ತಕ್ಷಣ ಕೋವಾ ಎಲ್ಲ ಬೇಗ ಕರಗೋಗ್ಬಿಡುತ್ತೆ ಬಿಸಿಗೆ. ಸೊ ಈ ಥರ ತಿರುಗಿಸ್ಬಿಟ್ರೆ ಸೊ ಕ್ಯಾರೆಟ್ ಹಲ್ವಾ ಬೇಗನೆ ರೆಡಿ ಆಗುತ್ತೆ, ತುಂಬ ರುಚಿ ಇರುತ್ತೆ ಈ ಥರ ಕ್ಯಾರೆಟ್ ಹಲ್ವಾ. ನಮ್ಮಮ್ಮ ಮನೇಲಿ ಯಾವಾಗಲೂ ನಮ್ಮಮ್ಮ ಈ ಥರ ಕ್ಯಾರೆಟ್ ಹಲ್ವಾನೇ ಮಾಡ್ತಾರೆ, ತುಂಬ ರುಚಿ ಇರುತ್ತೆ. ಆಮೇಲೆ ಆರಿದ್ಮೇಲೂ ಇದೇ ಥರ ಇರುತ್ತೆ, ತುಂಬ ಗಟ್ಟಿ ಆಗೋದು, ತುಂಬ ನೀರು ಬಿಡೋದು ಆ ಥರ ಏನೂ ಆಗಿರೋಲ್ಲ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಯಾರಾದರೂ ನಿಮ್ಮ ಮನೇಲಿ ಗೆಸ್ಟು ಸ್ಪೆಷಲಾಗಿ ಏನಾದರೂ ಫಂಕ್ಷನ್ ಮಾಡುವಾಗ ಈ ಥರ ಕ್ಯಾರೆಟ್ ಹಲ್ವಾ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನೋಡ್ತಿದ್ದಾರಲ್ಲ, ಕ್ಯಾರೆಟ್ ಹಲ್ವಾ ಎಷ್ಟು ಬೇಗ ರೆಡಿ ಆಗೋಯ್ತು ಅಂತ. ಕುಕ್ಕರಲ್ಲಿ ಕೂಗಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಫಾಸ್ಟಾಗಿ ಆಗುತ್ತೆ. ತುಂಬ ತಿರುಗಿಸ್ತಾನೆ ಇರಬೇಕು, ನಿಂತಿರಬೇಕು, ಅದನ್ನು ಕೈ ಆಡ್ತಾನೆ ಇರಬೇಕು ಅನ್ನೋದೇನಿಲ್ಲ. 2 ಮಿನಿಟ್ಸಲ್ಲಿ ಕ್ಯಾರೆಟ್ ಹಲ್ವಾ ರೆಡಿ ಆಗಿಬಿಡುತ್ತೆ. ಹಾಗೆ ನಾನು ಇಲ್ಲಿ ಒಂದು ಬಾಣಲಿಗೆ ತುಪ್ಪ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ನಾವು ಫ್ರೈ ಮಾಡಿ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಹೆಚ್ಚಿನ ಡ್ರೈ ಫ್ರೂಟ್ಸ್ ಏನೂ ಹಾಕೋತಿಲ್ಲ, ಬರೀ ನಾನು ದ್ರಾಕ್ಷಿ ಗೋಡಂಬಿ ಹಾಕೋತೀನಿ ಅಷ್ಟೇ. ಹಾಕ್ಕೊಂಡ್ರೆ ಕ್ಯಾರೆಟ್ ಹಲ್ವಾಗೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಬರೀ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಫ್ರೈ ಮಾಡಿರೋಂಥ ದ್ರಾಕ್ಷಿ ಗೋಡಂಬಿ ನಾನಿಲ್ಲಿ ಕ್ಯಾರೆಟ್ ಹಲ್ವಾಗೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಈ ಥರ ಮಾಡಿಕೊಂಡ್ರೆ ಕ್ಯಾರೆಟ್ ಹಲ್ವಾ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನೀವು ಮಿಸ್ ಮಾಡ್ದೇ ನಿಮ್ಮ ಮನೇಲಿ ಟ್ರೈ ಮಾಡಿ, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.